ಸ್ನೇಹಿತರೆ, ಪುಸ್ತಕ ವಿಚಾರ ಆಡಿಯೋ ಬುಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಿಮ್ಮ ಜೀವನದಲ್ಲಿ ನೀವು ತಗೊಂಡಿರೋ ಅದೆಷ್ಟೋ ನಿರ್ಧಾರಗಳ ಬಗ್ಗೆ ನಿಮಗೆ ಈವತ್ತಿಗೂ ಪಶ್ಚಾತ್ತಾಪ ಇದೆಯಾ? ಛೆ, ಆವತ್ತು ಆ ಯೋಚನೆ ಮಾಡದೆ ಆ ಥರ ನಿರ್ಧಾರ ತಗೋಬಾರ್ದಿತ್ತು ಅಂತ ದಿನಾ ಕೊರಗ್ತಾ ಇದ್ದೀರಾ? ಹಾಗಾದ್ರೆ ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿ. ನಿಮ್ಮ ಆ ತಪ್ಪು ನಿರ್ಧಾರಕ್ಕೆ ಬೇರೆ ಯಾರೂ ಕಾರಣವಲ್ಲ. ನಿಮ್ಮದೇ ತಲೆಯ ಒಳಗಿರೋ ನಿಮ್ಮ ಮೆದುಳು ನಿಮಗೆ ಮಾಡಿದ ಅತಿ ದೊಡ್ಡ ದ್ರೋಹ ಅದು. ಹೌದು, ನಾವೆಲ್ಲ ಅನ್ಕೊಂಡಿದ್ದೀವಿ ನಾವು ತುಂಬಾ ಬುದ್ಧಿವಂತರು, ಯೋಚನೆ ಮಾಡಿ ನಿರ್ಧಾರ ತಗೊಳ್ತೀವಿ ಅಂತ. ಆದರೆ ವಾಸ್ತವ ಏನಂದ್ರೆ, ನಮ್ಮ ಮೆದುಳು ನಮಗೆ ಗೊತ್ತಿಲ್ಲದ ಹಾಗೆ ದಿನಕ್ಕೆ ಸಾವಿರಾರು ಬಾರಿ ನಮ್ಮನ್ನ ತಪ್ಪು ದಾರಿಗೆ ಎಳೆಯತ್ತೆ. ಇವತ್ತು ಈ ಆಡಿಯೋ ಬುಕ್ನಲ್ಲಿ ನಿಮ್ಮ ಮೆದುಳಿನ ಆ ಕರಾಳ ರಹಸ್ಯಗಳನ್ನ ಬಿಚ್ಚಿಡಲಿದ್ದೇವೆ. ಇವತ್ತು ನಾವು ಜಗತ್ತಿನ ಸಾರ್ವಕಾಲಿಕ ಶ್ರೇಷ್ಠ ಸೈಕಾಲಜಿ ಪುಸ್ತಕಗಳಲ್ಲಿ ಒಂದಾದ ನೊಬೆಲ್ ಪ್ರಶಸ್ತಿ ವಿಜೇತ ಡ್ಯಾನಿಯಲ್ ಕಹ್ನೆಮನ್ ಅವರು ಬರೆದಿರೋ ಥಿಂಕಿಂಗ್ ಫಾಸ್ಟ್ ಅಂಡ್ ಸ್ಲೋ ಅನ್ನೋ ಅದ್ಭುತ ಕೃತಿಯ ಆಳವಾದ ಜ್ಞಾನವನ್ನ ಅತ್ಯಂತ ಸರಳವಾಗಿ ಕಥೆಗಳ ಮೂಲಕ ಮತ್ತು ಪ್ರಾಯೋಗಿಕ ಉದಾಹರಣೆಗಳೊಂದಿಗೆ ತಿಳಿಯಲಿದ್ದೇವೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಯೋಚನಾ ಶಕ್ತಿ ಸಂಪೂರ್ಣವಾಗಿ ಬದಲಾಗಿರುತ್ತೆ ಅನ್ನೋದು ನನ್ನ ಗ್ಯಾರಂಟಿ. ನೀವಿನ್ನೂ ನಮ್ಮ ಪುಸ್ತಕ ವಿಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆ ಕೆಂಪು ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೋದು ಖಂಡಿತ, ಹಾಗಾಗಿ ಈಗಲೇ ಒಂದು ಲೈಕ್ ಕೊಟ್ಬಿಡಿ. ಬನ್ನಿ, ನಿಮ್ಮ ಮೆದುಳಿನ ನಿಗೂಢ ಪ್ರಪಂಚದೊಳಗೆ ಜಂಟಿಯಾಗಿ ಪ್ರಯಾಣ ಮಾಡೋಣ. ಅಧ್ಯಾಯ 1. ನಮ್ಮ ತಲೆಯೊಳಗಿನ ಇಬ್ಬರು ಸೈನಿಕರು, ಸಿಸ್ಟಮ್ 1 ಮತ್ತು ಸಿಸ್ಟಮ್ 2. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡತ್ತೆ ಅನ್ನೋದನ್ನ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ಲೇಖಕರು ಒಂದು ಅದ್ಭುತ ರೂಪಕವನ್ನ ಬಳಸ್ತಾರೆ. ನಮ್ಮ ತಲೆಯೊಳಗೆ ಇಬ್ಬರು ಕಾಲ್ಪನಿಕ ಪಾತ್ರಗಳಿದ್ದಾರೆ. ಅವರನ್ನ ನಾವಿಲ್ಲಿ ಸಿಸ್ಟಮ್ 1 ಮತ್ತು ಸಿಸ್ಟಮ್ 2 ಅಂತ ಕರೆಯೋಣ. ಇವರಿಬ್ಬರು ನಮ್ಮ ಯೋಚನೆಗಳನ್ನ ಕಂಟ್ರೋಲ್ ಮಾಡೋ ಅಸಲಿ ಸೈನಿಕರು. ಸಿಸ್ಟಮ್ 1 ಅನ್ನೋದು ತುಂಬಾ ವೇಗವಾಗಿ ಕೆಲಸ ಮಾಡತ್ತೆ. ಇದು ಆಟೋಮ್ಯಾಟಿಕ್. ಇದಕ್ಕೆ ಯಾವುದೇ ಶ್ರಮ ಬೇಕಾಗಿಲ್ಲ. ಉದಾಹರಣೆಗೆ, ನಿಮ್ಮ ಕಣ್ಣೆದುರಿಗೆ ಯಾರಾದ್ರೂ ಇದ್ದಕ್ಕಿದ್ದಂತೆ ಕೈ ತಂದ್ರೆ ನೀವು ಕಣ್ಣು ಮುಚ್ಕೊಳ್ತೀರಲ್ಲ, ಅದು ಸಿಸ್ಟಮ್ 1. ರಸ್ತೆಯಲ್ಲಿ ಹೋಗುವಾಗ ಜೋರಾಗಿ ಶಬ್ದ ಕೇಳಿದ್ರೆ ತಕ್ಷಣ ಆ ಕಡೆ ತಿರುಗಿ ನೋಡ್ತೀರಲ್ಲ, ಅದು ಸಿಸ್ಟಮ್ 1. ಯಾರಾದ್ರೂ 2+2 ಎಷ್ಟು ಅಂತ ಕೇಳಿದ ತಕ್ಷಣ ನಿಮ್ಮ ಮೆದುಳು ಯೋಚನೆ ಮಾಡದೆ 4 ಅಂತ ಹೇಳುತ್ತಲ್ಲ, ಅದೇ ಈ ಸಿಸ್ಟಮ್ 1ನ ಶಕ್ತಿ. ಇದು ತುಂಬಾ ವೇಗ, ಆದ್ರೆ ಅಷ್ಟೇ ಮೈಮರೆತರೆ ಅಪಾಯಕಾರಿ. ಇನ್ನೊಂದೆಡೆ ಇದ್ದಾನೆ ನಮ್ಮ ಎರಡನೇ ಸೈನಿಕ, ಸಿಸ್ಟಮ್ 2. ಇವನು ತುಂಬಾ ನಿಧಾನ, ಆದರೆ ಅತ್ಯಂತ ಬುದ್ಧಿವಂತ, ತಾರ್ಕಿಕ ಮತ್ತು ವಿವೇಚನಾಶೀಲ. ಈಗ ನಾನು ನಿಮ್ಗೆ 17x24 ಎಷ್ಟು ಅಂತ ಕೇಳಿದ್ರೆ ನಿಮ್ಮ ಮೆದುಳು ತಕ್ಷಣ ಉತ್ತರ ಹೇಳಕ್ಕೆ ಸಾಧ್ಯವಿಲ್ಲ. ನೀವು ಗಾಡಿ ನಿಲ್ಲಿಸ್ಬೇಕು, ಗಮನ ಹರಿಸ್ಬೇಕು, ಹಳೆಯ ಮಗ್ಗಿಯನ್ನ ನೆನಪು ಮಾಡ್ಕೊಳ್ಬೇಕು, ಲೆಕ್ಕ ಹಾಕ್ಬೇಕು. ಹೌದಲ್ವಾ? ಈ ಸಮಯದಲ್ಲಿ ನಿಮ್ಮ ಕಣ್ಣಿನ ಪಾಪೆಯೂ ದೊಡ್ಡದಾಗತ್ತೆ, ಹೃದಯ ಬಡಿತ ಜಾಸ್ತಿ ಆಗತ್ತೆ. ಈ ಇಡೀ ಕೆಲಸವನ್ನ ಮಾಡೋದು ನಮ್ಮ ಸಿಸ್ಟಮ್ 2. ಆದ್ರೆ ಇಲ್ಲಿರೋ ಅತಿ ದೊಡ್ಡ ಟ್ವಿಸ್ಟ್ ಏನಂದ್ರೆ, ನಮ್ಮ ಸಿಸ್ಟಮ್ 2 ತುಂಬಾ ಸೋಮಾರಿ. ಹೌದು, ಅದಕ್ಕೆ ಕಷ್ಟಪಡೋದಂದ್ರೆ ಆಗಲ್ಲ, ಅದಕ್ಕೆ ಶಕ್ತಿ ವ್ಯಯ ಮಾಡೋದು ಇಷ್ಟ ಇರಲ್ಲ. ಹಾಗಾಗಿ ಅದು ದಿನದ 95% ನಿರ್ಧಾರಗಳನ್ನ ಸಿಸ್ಟಮ್ 1 ಕೈಗೆ ಒಪ್ಪಿಸ್ಬಿಟ್ಟು ತಾನು ಆರಾಮಾಗಿ ಮಲ್ಗಿರತ್ತೆ. ಸಿಸ್ಟಮ್ 1 ಕೊಡೋ ಸಿಗ್ನಲ್ಗಳನ್ನೇ ಸತ್ಯ ಅಂತ ನಂಬಿ ಸಿಸ್ಟಮ್ 2 ಮುದ್ರೆ ಒತ್ಬಿಡತ್ತೆ. ಇಲ್ಲೇ ನಾವೆಲ್ಲರೂ ಮೋಸ ಹೋಗೋದು. ನೀವು ಕೊನೆ ಬಾರಿ ಯೋಚನೆ ಮಾಡದೆ ಆತುರವಾಗಿ ತಗೊಂಡ ನಿರ್ಧಾರ ಯಾವುದು? ಅದು ಸಿಸ್ಟಮ್ 1ನ ಆತುರ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಅಧ್ಯಾಯ 2. ಗಮನದ ಬಜೆಟ್ ಮತ್ತು ಸೋಮಾರಿ ಕಂಟ್ರೋಲರ್, ಅಟೆನ್ಷನ್ ಆ್ಯಂಡ್ ಎಫರ್ಟ್. ನಿಮಗ್ ಗೊತ್ತಾ, ನಮ್ಮ ಗಮನ ಅಥವಾ ಅಟೆನ್ಷನ್ ಅನ್ನೋದು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ಅದಕ್ಕೊಂದು ಲಿಮಿಟೆಡ್ ಬಜೆಟ್ ಇರತ್ತೆ. ನೀವು ಒಂದೇ ಸಮಯದಲ್ಲಿ 2 ಕಷ್ಟದ ಕೆಲಸಗಳನ್ನ ಮಾಡೋಕೆ ಸಾಧ್ಯವೇ ಇಲ್ಲ. ಒಂದು ಸಣ್ಣ ಉದಾಹರಣೆ ತಗೊಳ್ಳಿ. ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ರಸ್ತೆ ಸಂಪೂರ್ಣ ಖಾಲಿ ಇದೆ, ಆರಾಮಾಗಿ ಪಕ್ಕದಲ್ಲಿರೋ ಸ್ನೇಹಿತನ ಜೊತೆ ಮಾತಾಡ್ತಾ ಡ್ರೈವ್ ಮಾಡ್ತೀರಾ. ಯಾಕಂದ್ರೆ ಡ್ರೈವಿಂಗ್ ಅಲ್ಲಿ ಆಟೋಮ್ಯಾಟಿಕ್ ಆಗಿದೆ, ಸಿಸ್ಟಮ್ 1. ಆದ್ರೆ ಇದ್ದಕ್ಕಿದ್ದಂತೆ ನೀವು ಒಂದು ಕಿರಿದಾದ ಟ್ರಾಫಿಕ್ ಜಾಸ್ತಿ ಇರೋ ಗಲ್ಲಿಯೊಳಗೆ ಕಾರ್ ನುಗ್ಗಿಸಬೇಕು, ಜೊತೆಗೆ ಪಾರ್ಕಿಂಗ್ ಮಾಡಬೇಕು ಅನ್ಕೊಳ್ಳಿ. ಆವಾಗ ನೀವು ತಕ್ಷಣ ಏನ್ ಮಾಡ್ತೀರಾ? ಪಕ್ಕದವನಿಗೆ ಸ್ವಲ್ಪ ಸುಮ್ಮನಿರು ಅಂತೀರಾ ಅಥವಾ ಕಾರ್ನಲ್ಲಿರೋ ಮ್ಯೂಸಿಕ್ ಆಫ್ ಮಾಡ್ತೀರಾ, ಹೌದಲ್ಲವೇ? ಯಾಕಂದ್ರೆ ಆ ಕಷ್ಟದ ಪರಿಸ್ಥಿತಿಯಲ್ಲಿ ಸಿಸ್ಟಮ್ 2 ಆಕ್ಟಿವೇಟ್ ಆಗಿರುತ್ತೆ. ಅದಕ್ಕೆ ಪೂರ್ಣ ಗಮನ ಬೇಕು. ಬೇರೆ ಕಡೆ ಗಮನ ಹರಿದರೆ ಅಪಘಾತ ಆಗುತ್ತೆ. ಲೇಖಕರು ಇಲ್ಲಿ ಇನ್ವಿಸಿಬಲ್ ಗೊರಿಲ್ಲಾ ಅನ್ನೋ ಒಂದು ಪ್ರಸಿದ್ಧ ಪ್ರಯೋಗದ ಬಗ್ಗೆ ಹೇಳ್ತಾರೆ.
ಒಂದು ವಿಡಿಯೋದಲ್ಲಿ ಕೆಲವು ಹುಡುಗರು ಬ್ಯಾಸ್ಕೆಟ್ಬಾಲ್ ಪಾಸ್ ಮಾಡ್ತಾ ಇರ್ತಾರೆ. ವೀಕ್ಷಕರಿಗೆ ಆ ಪಾಸ್ಗಳನ್ನ ಎಣಿಸೋಕೆ ಹೇಳ್ತಾರೆ. ಜನ ತುಂಬಾ ಕಷ್ಟಪಟ್ಟು ಎಣಿಸ್ತಾ ಇರ್ತಾರೆ. ಆ ವಿಡಿಯೋ ಮಧ್ಯದಲ್ಲಿ ಒಬ್ಬ ಮನುಷ್ಯ ಗೊರಿಲ್ಲಾ ವೇಷ ಹಾಕಿಕೊಂಡು ಬಂದು ಎದೆಯನ್ನ ತಟ್ಟಿಕೊಂಡು ಹೋದರೂ 50% ಜನ ಅದನ್ನ ಗಮನಿಸೋದೇ ಇಲ್ಲ. ಯಾಕಂದ್ರೆ ಅವರ ಸಿಸ್ಟಮ್ 2 ಎಣಿಸೋ ಕೆಲಸದಲ್ಲಿ ಬ್ಯುಸಿಯಾಗಿ ಇರುತ್ತೆ. ಇದನ್ನೇ ನಾವು ಕುರುಡುತನ ಅಂತೀವಿ. ನಾವು ಯಾವುದೋ ಒಂದು ಕೆಲಸದಲ್ಲಿ ಅತಿಯಾಗಿ ಮುಳುಗಿದಾಗ ಕಣ್ಣೆದುರಿಗಿರೋ ದೊಡ್ಡ ಸತ್ಯವೂ ನಮಗೆ ಕಾಣಿಸಲ್ಲ. ನಮ್ಮ ಬಿಸ್ನೆಸ್ನಲ್ಲಿ ಅಥವಾ ಇನ್ವೆಸ್ಟ್ಮೆಂಟ್ನಲ್ಲಿ ನಾವು ಇದೇ ತಪ್ಪು ಮಾಡ್ತೀವಿ. ಒಂದು ಕಡೆ ಫೋಕಸ್ ಮಾಡಿ ಇನ್ನೊಂದು ಕಡೆ ಆಗೋ ದೊಡ್ಡ ನಷ್ಟವನ್ನ ಮರೆತು ಬಿಡ್ತೀವಿ. ಅಧ್ಯಾಯ 3. ಅಸೋಸಿಯೇಟಿವ್ ಮಷೀನ್ ಮತ್ತು ಪ್ರೈಮಿಂಗ್ ಜಾಲ. ದಿ ಅಸೋಸಿಯೇಟಿವ್ ಮಷೀನ್. ನಮ್ಮ ಸಿಸ್ಟಮ್ 1 ಎಷ್ಟು ವಿಚಿತ್ರ ಅಂದ್ರೆ ಅದೊಂದು ಕನೆಕ್ಷನ್ ಮಾಡೋ ಮಷೀನ್ ಇದ್ದ ಹಾಗೆ. ನಾನು ನಿಮ್ಗೀಗ 2 ಪದಗಳನ್ನ ಹೇಳ್ತೀನಿ ಕೇಳಿ. ಬಾಳೆಹಣ್ಣು ಮತ್ತು ವಾಂತಿ. ಈ 2 ಪದಗಳನ್ನ ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನೋ ಒಂಥರ ಅಸಹ್ಯದ ಭಾವನೆ ಮೂಡಿತಲ್ವಾ? ನಿಮ್ಮ ಮುಖ ಸ್ವಲ್ಪ ಸೊಟ್ಟಗಾಗಿರಬಹುದು. ನಿಮ್ಮ ಮೆದುಳು ನಿಮಗೆ ಗೊತ್ತಿಲ್ಲದ ಹಾಗೆ ಆ ಬಾಳೆಹಣ್ಣಿಗೂ ಆ ವಾಂತಿ ಅನ್ನೋ ಪದಕ್ಕೂ ಒಂದು ಕಾಲ್ಪನಿಕ ಕಥೆಯನ್ನ ಕನೆಕ್ಟ್ ಮಾಡ್ಬಿಡ್ತು. ಬಾಳೆಹಣ್ಣು ತಿಂದಿದ್ದಕ್ಕೆ ವಾಂತಿ ಆಯಿತು ಏನೋ ಅನ್ನೋ ತರಹದ ಒಂದು ಇಮೇಜ್ ನಿಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಆಯಿತು. ಇದನ್ನೇ ಅಸೋಸಿಯೇಟಿವ್ ಆಕ್ಟಿವೇಶನ್ ಅಂತಾರೆ. ಇದರ ಮುಂದಿನ ಹಂತವೇ ಪ್ರೈಮಿಂಗ್ ಎಫೆಕ್ಟ್. ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ನಡವಳಿಕೆಯನ್ನ ಕಂಟ್ರೋಲ್ ಮಾಡುತ್ತೆ. ಒಂದು ರಿಸರ್ಚ್ನಲ್ಲಿ ಕೆಲವು ಯುವಕರಿಗೆ ಕೆಲವು ಪದಗಳನ್ನ ಜೋಡಿಸೋಕೆ ಕೊಡ್ತಾರೆ. ಆ ಪದಗಳು ವೃದ್ಧರಿಗೆ ಸಂಬಂಧಪಟ್ಟಿದ್ದಾಗಿರ್ತವೆ. ಉದಾಹರಣೆಗೆ ನೆರಿಗೆ, ಬೋಳುತಲೆ, ನಿಧಾನ ಇತ್ಯಾದಿ. ಈ ಕೆಲಸ ಮುಗಿಸಿ ಆ ಯುವಕರು ಕಾರಿಡಾರ್ನಲ್ಲಿ ನಡೆದುಕೊಂಡು ಹೋಗುವಾಗ ಅವರು ನಾರ್ಮಲ್ಗಿಂತ ತುಂಬಾ ನಿಧಾನವಾಗಿ ನಡೀತಾರೆ. ಯಾಕಂದ್ರೆ ಅವರ ಮೆದುಳಿನಲ್ಲಿ ವಯಸ್ಸಾದ ಭಾವನೆ ಪ್ರೈಮ್ ಆಗ್ಬಿಟ್ಟಿರುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ನೀವು ದಿನಾ ಬೆಳಗ್ಗೆ ಎದ್ದು ನೆಗೆಟಿವ್ ನ್ಯೂಸ್ ನೋಡ್ತಾ ಇದ್ರೆ, ಭ್ರಷ್ಟಾಚಾರದ ಕಥೆಗಳನ್ನ ಕೇಳ್ತಾ ಇದ್ರೆ, ನಿಮ್ಮ ದಿನವಿಡೀ ಮೆದುಳು ನೆಗೆಟಿವ್ ಆಗಿಯೇ ಪ್ರೈಮ್ ಆಗಿರುತ್ತೆ. ಅದಕ್ಕೆ ಹೇಳೋದು, ಒಳ್ಳೆಯವರ ಸಹವಾಸ ಮಾಡಿ, ಒಳ್ಳೆಯ ಪುಸ್ತಕಗಳನ್ನ ಓದಿ ಅಂತ. ನಿಮ್ಮ ಮೆದುಳಿಗೆ ನೀವು ಏನನ್ನ ಉಣಿಸ್ತೀರೋ ಅದೇ ನಿಮ್ಮ ನಡವಳಿಕೆಯಾಗಿ ಹೊರಬರುತ್ತೆ. ಅಧ್ಯಾಯ 4. ಕಾಗ್ನಿಟಿವ್ ಈಸ್ ಮತ್ತು ಸತ್ಯದ ಭ್ರಮೆ. ಕಾಗ್ನಿಟಿವ್ ಈಸ್ ಅಂಡ್ ಇಲ್ಯೂಷನ್ಸ್ ಆಫ್ ಟ್ರೂತ್. ನಿಮ್ಮ ಮೆದುಳಿನ ಒಳಗಡೆ ಒಂದು ಡಯಲ್ ಇರುತ್ತೆ. ಅದನ್ನ ನಾವು ಕಾಗ್ನಿಟಿವ್ ಈಸ್ ಅಥವಾ ಮಾನಸಿಕ ಸುಲಭತೆ ಅಂತ ಕರೀಬಹುದು. ಒಂದು ವಿಷಯ ನಮಗೆ ತುಂಬಾ ಸುಲಭವಾಗಿ ಅರ್ಥ ಆದಾಗ ಆ ಡಯಲ್ ಈಸ್ ಕಡೆ ಇರುತ್ತೆ. ಆವಾಗ ನಮಗೆ ಎಲ್ಲವೂ ಚೆನ್ನಾಗಿದೆ, ಸುರಕ್ಷಿತವಾಗಿದೆ ಅನ್ಸುತ್ತೆ. ಅದೇ ಒಂದು ವಿಷಯ ಕಷ್ಟ ಆದಾಗ ಕಾಗ್ನಿಟಿವ್ ಸ್ಟ್ರೈನ್ ಅಥವಾ ಮಾನಸಿಕ ಒತ್ತಡ ಉಂಟಾಗುತ್ತೆ. ಮಾರ್ಕೆಟಿಂಗ್ ಕಂಪನಿಗಳು ಇದರ ದುರುಪಯೋಗ ಹೇಗೆ ಪಡಿಸ್ಕೊಳ್ತಾರೆ ಗೊತ್ತಾ? ಒಂದು ಸುಳ್ಳನ್ನ ಪದೇ ಪದೇ ಸರಳವಾಗಿ ಹೇಳ್ತಾ ಹೋದ್ರೆ ನಮ್ಮ ಸಿಸ್ಟಮ್ 1 ಅದನ್ನ ಪರಿಚಿತ ಅಂತ ಅನ್ಕೊಳ್ಳುತ್ತೆ. ಪರಿಚಿತವಾಗಿರೋ ವಿಷಯಗಳನ್ನ ಮೆದುಳು ಸುಲಭವಾಗಿ ನಂಬಿಬಿಡುತ್ತೆ. ಇದನ್ನೇ ಇಲ್ಯೂಷನ್ ಆಫ್ ಟ್ರೂತ್ ಅಥವಾ ಸತ್ಯದ ಭ್ರಮೆ ಅಂತಾರೆ. ಉದಾಹರಣೆಗೆ, ಒಂದು ಸುಂದರವಾದ ಫಾಂಟ್ನಲ್ಲಿ ಪ್ರೈಮ್ ಕ್ವಾಲಿಟಿ ಪೇಪರ್ ಮೇಲೆ ದಪ್ಪ ಅಕ್ಷರಗಳಲ್ಲಿ ಕೋಳಿಗಳಿಗೆ 4 ಕಾಲುಗಳಿವೆ ಅಂತ ಬರೆದ್ರೆ ಜನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. ಅದೇ ಗೀಚಿರೋ ಅಕ್ಷರದಲ್ಲಿದ್ದಲ್ಲಿ ತಕ್ಷಣ ತಪ್ಪು ಅಂತಾರೆ. ಯಾಕಂದ್ರೆ ಕಣ್ಣಿಗೆ ನೋಡೋಕೆ ಸುಲಭವಾಗಿರೋದು ಮನಸ್ಸಿಗೆ ಸತ್ಯ ಅಂತ ಅನ್ಸೋಕೆ ಶುರುವಾಗುತ್ತೆ. ನೀವು ಯಾರಿಗಾದ್ರೂ ನಿಮ್ಮ ಪ್ರಾಡಕ್ಟ್ ಮಾರ್ಬೇಕಾ ಅಥವಾ ಯಾರನ್ನಾದ್ರೂ ಒಪ್ಪಿಸ್ಬೇಕಾ, ನಿಮ್ಮ ಭಾಷೆ ಅತ್ಯಂತ ಸರಳವಾಗಿರಲಿ. ಕಷ್ಟದ ಪದಗಳನ್ನ ಬಳಸಬೇಡಿ. ಸರಳತೆಯೇ ಸತ್ಯದ ಮೊದಲ ಲಕ್ಷಣ ಅಂತ ನಮ್ಮ ಮೆದುಳು ಅನ್ಕೊಳ್ಳುತ್ತೆ. ಅಧ್ಯಾಯ 5. ಹ್ಯಾಲೋ ಎಫೆಕ್ಟ್ ಮತ್ತು ನೀನು ಕಾಣ್ದಿದ್ದೇ ಸತ್ಯ. ಹೇಲೋ ಎಫೆಕ್ಟ್ ಅಂಡ್ ವೈಸಿಯಾಟಿ. ಇದು ಈ ಪುಸ್ತಕದ ಅತ್ಯಂತ ಪ್ರಮುಖ ಭಾಗ. ಲೇಖಕರು ಒಂದು ಮಂತ್ರವನ್ನ ಹೇಳ್ತಾರೆ. ವೈಸಿಯಾಟಿ, ವಾಟ್ ಯು ಸಿ ಇಸ್ ಆಲ್ ದೇರ್ ಇಸ್. ಅಂದರೆ ನಿಮ್ಮ ಕಣ್ಣಿಗೆ ಕಾಣುತ್ತಿರುವುದೇ ಸಂಪೂರ್ಣ ಸತ್ಯ, ಕಾಣದಿರುವುದು ಅಸ್ತಿತ್ವದಲ್ಲೇ ಇಲ್ಲ. ನಮ್ಮ ಸಿಸ್ಟಮ್ 1 ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಅದರ ಹತ್ತಿರ ಎಷ್ಟು ಮಾಹಿತಿ ಇದೆಯೋ ಅಷ್ಟರಲ್ಲೇ ಒಂದು ಸುಂದರವಾದ ಕನೆಕ್ಟೆಡ್ ಕಥೆಯನ್ನ ಕಟ್ಟಿಬಿಡುತ್ತೆ. ಆ ಕಥೆಯ ಹೊರಗೆ ಇರಬಹುದಾದ ದೊಡ್ಡ ಸತ್ಯಗಳ ಬಗ್ಗೆ ಅದು ತಲೆ ಕೆಡಿಸಿಕೊಳ್ಳುವುದೇ ಇಲ್ಲ. ಇದಕ್ಕೆ ಕನೆಕ್ಟ್ ಆಗೋದು ಹ್ಯಾಲೋ ಎಫೆಕ್ಟ್. ನೀವು ಒಬ್ಬ ವ್ಯಕ್ತಿಯನ್ನ ಮದುವೆ ಸಮಾರಂಭದಲ್ಲಿ ಭೇಟಿಯಾಗ್ತೀರಾ. ಆತ ತುಂಬಾ ಹ್ಯಾಂಡ್ಸಮ್ ಆಗಿದ್ದಾನೆ, ನಗುತ್ತಾ ಮಾತಾಡ್ತಾನೆ, ಒಳ್ಳೆಯ ಬಟ್ಟೆ ಹಾಕಿದ್ದಾನೆ. ತಕ್ಷಣ ನಿಮ್ಮ ಸಿಸ್ಟಮ್ 1 ಏನ್ ಯೋಚನೆ ಮಾಡುತ್ತೆ? ಇವನು ತುಂಬಾ ಒಳ್ಳೆಯವನು, ದಯಾವಂತ, ಪ್ರಾಮಾಣಿಕ ಮತ್ತು ಹೆಲ್ಪಿಂಗ್ ನೇಚರ್ ಇರೋನು ಅಂತ ಅನ್ಕೊಂಡ್ಬಿಡುತ್ತೆ.
ಆದರೆ ವಾಸ್ತವದಲ್ಲಿ ಆತ ಬಿಸ್ನೆಸ್ನಲ್ಲಿ ಮೋಸಗಾರನಾಗಿರ್ಬೋದು, ಕ್ರೂರಿಯಾಗಿರ್ಬೋದು. ಆದರೆ ನಿಮ್ಮ ಮೆದುಳು ಆತನ ಒಂದು ಒಳ್ಳೆಯ ಗುಣವನ್ನ ಇಟ್ಕೊಂಡು ಇಡೀ ವ್ಯಕ್ತಿತ್ವಕ್ಕೆ ಒಳ್ಳೆಯ ಮುದ್ರೆ ಒತ್ತುಬಿಡ್ತು. ಒಬ್ಬ ಲೀಡರ್ ಬಗ್ಗೆ ಕೇಳಿದಾಗ ಅವನು ತುಂಬಾ ಇಂಟೆಲಿಜೆಂಟ್ ಮತ್ತು ಸ್ಟ್ರಾಂಗ್ ಇದ್ದಾನೆ ಅಂದ ತಕ್ಷಣ ನಾವು ಹೌದು, ಅವನೇ ಬೆಸ್ಟ್ ಲೀಡರ್ ಅಂದ್ಕೊಳ್ತೀವಿ. ಆದರೆ ಆತ ಭ್ರಷ್ಟ ಮತ್ತು ಕ್ರೂರಿಯಾಗಿರಬಹುದು ಅನ್ನೋ ಸಾಧ್ಯತೆಯನ್ನ ನಮ್ಮ ಮೆದುಳು ಯೋಚನೆಯೇ ಮಾಡಲ್ಲ. ಯಾಕಂದ್ರೆ ನಮಗೆ ಸಿಕ್ಕಿರೋ ಎರಡೇ ಪಾಯಿಂಟ್ಸ್ನಲ್ಲಿ ನಾವು ಕಥೆ ಕಟ್ಟಿಬಿಟ್ಟಿರ್ತೀವಿ. ಯಾರನ್ನಾದ್ರೂ ಜಡ್ಜ್ ಮಾಡುವಾಗ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆರಿಸಿಕೊಳ್ಳುವಾಗ ನೆನಪಿಡಿ, ನೀವು ನೋಡ್ತಾ ಇರೋದು ಕೇವಲ ಒಂದು ಮುಖ ಮಾತ್ರ ಇರಬಹುದು. ಕಾಣದ ಮುಖದ ಹಿಂದೆ ದೊಡ್ಡ ರಹಸ್ಯವೇ ಇರಬಹುದು. ಅಧ್ಯಾಯ 6. ಆಂಕರಿಂಗ್ ಎಫೆಕ್ಟ್. ನಮ್ಮ ಯೋಚನೆಗೆ ಬೀಳೋ ಲಂಗರು. ಆಂಕರಿಂಗ್ ಎಫೆಕ್ಟ್. ನೀವು ಶಾಪಿಂಗ್ಗೆ ಹೋಗ್ತೀರಾ. ಅಲ್ಲಿ ಒಂದು ಶರ್ಟ್ ಮೇಲೆ 3,000 ರೂಪಾಯಿ ಅಂತ ಬರೆದು ಅದನ್ನ ಕಟ್ ಮಾಡಿ 1,500 ರೂಪಾಯಿಗೆ ಆಫರ್ ಅಂತ ಹಾಕಿರ್ತಾರೆ. ನೀವು ತಕ್ಷಣ ವಾಹ್, 50% ಡಿಸ್ಕೌಂಟ್, ತುಂಬಾ ಲಾಭ ಅಂತ ತಗೊಳ್ತೀರಾ. ಆದರೆ ಆ ಶರ್ಟ್ನ ಅಸಲಿ ಬೆಲೆ 500 ರೂಪಾಯಿ ಕೂಡ ಇರೋದಿಲ್ಲ. ಇಲ್ಲಿಯ 3,000 ರೂಪಾಯಿ ಅನ್ನೋದು ನಿಮ್ಮ ಮೆದುಳಿಗೆ ಹಾಕಿದ ಲಂಗರು, ಅಂದ್ರೆ ಆಂಕರಿಂಗ್ ಎಫೆಕ್ಟ್. ಲೇಖಕರು ಒಂದು ವಿಚಿತ್ರ ಪ್ರಯೋಗ ಮಾಡ್ತಾರೆ. ಒಂದು ಅದೃಷ್ಟದ ಚಕ್ರವನ್ನ, ಅಂದ್ರೆ ವೀಲ್ ಆಫ್ ಫಾರ್ಚೂನ್ನ ತಿರುಗಿಸ್ತಾರೆ. ಅದು ಕೇವಲ 10 ಅಥವಾ 65 ಮೇಲೆ ನಿಲ್ಲೋ ತರ ಸೆಟ್ ಮಾಡಿರ್ತಾರೆ. ಆ ನಂಬರ್ ಬಂದ ತಕ್ಷಣ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ವಿಶ್ವಸಂಸ್ಥೆಯಲ್ಲಿರೋ ಆಫ್ರಿಕನ್ ದೇಶಗಳ ಶೇಕಡಾವಾರು ಎಷ್ಟು ಅಂತ. ಆ ಚಕ್ರಕ್ಕೂ ಈ ಪ್ರಶ್ನೆಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಯಾರಿಗೆ 10 ನಂಬರ್ ಬಂದಿತ್ತೋ ಅವರು 25% ಅಂದ್ರು. ಯಾರಿಗೆ 65 ನಂಬರ್ ಬಂದಿತ್ತೋ ಅವರು 45% ಅಂದ್ರು. ನೋಡಿದ್ರಾ? ನಮಗೆ ಯಾವುದೇ ಸಂಬಂಧವಿಲ್ಲದ ನಂಬರ್ ಕಣ್ಣಿಗೆ ಬಿದ್ದರೂ ನಮ್ಮ ಮುಂದಿನ ನಿರ್ಧಾರಗಳು ಆ ನಂಬರ್ನ ಆಸುಪಾಸಿನಲ್ಲೇ ಇರುತ್ತವೆ. ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಮನೆ ಮಾರುವಾಗ ಮೊದಲು ದೊಡ್ಡ ಮೊತ್ತದ ಬೆಲೆಯನ್ನ ಹೇಳ್ತಾರೆ. ಆವಾಗ ನಿಮ್ಮ ಮೆದುಳು ಆ ಬೆಲೆಗೆ ಆಂಕರ್ ಆಗಿಬಿಡುತ್ತೆ. ಆಮೇಲೆ ಅವರು ಸ್ವಲ್ಪ ಕಡಿಮೆ ಮಾಡಿದರೂ ನಿಮಗೆ ಅದು ದೊಡ್ಡ ಆಫರ್ ತರಹ ಕಾಣುತ್ತೆ. ನಿರ್ಧಾರ ತಗೊಳ್ಳುವಾಗ ಆ ಮೊದಲ ನಂಬರ್ನ ಪ್ರಭಾವದಿಂದ ಹೊರಬನ್ನಿ. ರಿಯಾಲಿಟಿಯನ್ನ ರಿಸರ್ಚ್ ಮಾಡಿ. ಅಧ್ಯಾಯ 7. ಲಾ ಆಫ್ ಸ್ಮಾಲ್ ನಂಬರ್ಸ್. ಸಣ್ಣ ಸಂಖ್ಯೆಗಳ ದೊಡ್ಡ ಮೋಸ. ದ ಲಾ ಆಫ್ ಸ್ಮಾಲ್ ನಂಬರ್ಸ್. ನಮ್ಮ ಮೆದುಳಿಗೆ ಸ್ಟ್ಯಾಟಿಸ್ಟಿಕ್ಸ್ ಅಥವಾ ಅಂಕಿಅಂಶಗಳು ಅಂದ್ರೆ ಆಗಲ್ಲ. ಅದಕ್ಕೆ ಬರೀ ಕಥೆಗಳು ಬೇಕು. ಅಮೆರಿಕಾದಲ್ಲಿ ಒಂದು ರಿಸರ್ಚ್ ಮಾಡ್ತಾರೆ. ಅಲ್ಲಿರೋ ಗ್ರಾಮೀಣ ಪ್ರದೇಶಗಳಲ್ಲಿ, ಜನಸಂಖ್ಯೆ ಕಡಿಮೆ ಇರೋ ಹಳ್ಳಿಗಳಲ್ಲಿ ಕಿಡ್ನಿ ಕ್ಯಾನ್ಸರ್ ಪ್ರಮಾಣ ತುಂಬಾ ಕಡಿಮೆ ಇರೋದು ಪತ್ತೆಯಾಗತ್ತೆ. ಇದನ್ನ ಕೇಳಿದ ತಕ್ಷಣ ನಿಮ್ಮ ಸಿಸ್ಟಮ್ 1 ಏನು ಕಥೆ ಕಟ್ಟುತ್ತೆ? ಹೌದು, ಹಳ್ಳಿಗಳಲ್ಲಿ ಮಾಲಿನ್ಯ ಇಲ್ಲ, ಶುದ್ಧ ಗಾಳಿ, ಆರ್ಗ್ಯಾನಿಕ್ ಊಟ, ಹಾಗಾಗಿ ಅಲ್ಲಿ ಕ್ಯಾನ್ಸರ್ ಕಡಿಮೆ ಅಂತ ಅನ್ಕೊಳ್ಳುತ್ತೆ. ಆದರೆ ಅದೇ ರಿಸರ್ಚ್ನ ಮುಂದಿನ ಭಾಗ ನೋಡಿ. ಅದೇ ಅಮೆರಿಕಾದ ಅತಿ ಹೆಚ್ಚು ಕಿಡ್ನಿ ಕ್ಯಾನ್ಸರ್ ಇರೋ ಪ್ರದೇಶಗಳು ಯಾವುವು ಗೊತ್ತಾ? ಅದೇ ಗ್ರಾಮೀಣ, ಜನಸಂಖ್ಯೆ ಕಡಿಮೆ ಇರೋ ಹಳ್ಳಿಗಳು. ಈಗ ನಿಮ್ಮ ಮೆದುಳು ಕನ್ಫ್ಯೂಸ್ ಆಯ್ತಲ್ವಾ? ಹಳ್ಳಿಯ ಲೈಫ್ ಸ್ಟೈಲ್ ಕ್ಯಾನ್ಸರ್ ತರಿಸುತ್ತೋ ಅಥವಾ ತಡೆಯುತ್ತೋ? ಅಸಲಿ ಸತ್ಯ ಏನಂದ್ರೆ ಅದಕ್ಕೂ ಹಳ್ಳಿಯ ಲೈಫ್ ಸ್ಟೈಲ್ಗೂ ಸಂಬಂಧವೇ ಇಲ್ಲ. ಅದು ಕೇವಲ ಸ್ಯಾಂಪ್ಲಿಂಗ್ ವೇರಿಯೇಷನ್. ಜನಸಂಖ್ಯೆ ಕಡಿಮೆ ಇದ್ದಾಗ ಅಲ್ಲಿ ಅಂಕಿಅಂಶಗಳ ಏರುಪೇರು ತುಂಬಾ ಜಾಸ್ತಿ ಇರುತ್ತೆ. 4 ಜನ ಇರೋ ಕಡೆ 2 ಕ್ಯಾನ್ಸರ್ ಬಂದ್ರೆ ಅದು 50% ಆಗ್ಬಿಡುತ್ತೆ. ಅದೇ ಸಿಟಿಯಲ್ಲಿ ಲಕ್ಷಾಂತರ ಜನ ಇರೋ ಕಡೆ ಶೇಕಡಾವಾರು ನಾರ್ಮಲ್ ಆಗಿರುತ್ತೆ. ನಾವು ಬಿಸ್ನೆಸ್ನಲ್ಲಿ ಯಾರೋ 2 ಯಶಸ್ವಿಯಾಗಿದ್ದನ್ನ ನೋಡಿ ಈ ಬಿಸ್ನೆಸ್ ಸೂಪರ್ ಆಗಿದೆ ಅಂತ ಧುಮುಕ್ತೀವಿ. ಆ 2 ಕೇವಲ ಸಣ್ಣ ಸ್ಯಾಂಪಲ್ ಅಷ್ಟೇ. ಸೋತವರ ದೊಡ್ಡ ಸಂಖ್ಯೆ ನಮಗೆ ಕಾಣಿಸುವುದೇ ಇಲ್ಲ. ಇದನ್ನೇ ಲಾ ಆಫ್ ಸ್ಮಾಲ್ ನಂಬರ್ಸ್ನ ಮೋಸ ಅಂತಾರೆ. ಅಧ್ಯಾಯ 8. ಅವೈಲಬಿಲಿಟಿ ಹ್ಯೂರಿಸ್ಟಿಕ್. ನೆನಪಿನ ಆಳದ ಸುಲಭ ಆಟ. ಅವೈಲಬಿಲಿಟಿ ಹ್ಯೂರಿಸ್ಟಿಕ್. ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಈ ಜಗತ್ತಿನಲ್ಲಿ ವಿಮಾನ ಅಪಘಾತದಲ್ಲಿ ಸಾಯೋರ್ ಸಂಖ್ಯೆ ಜಾಸ್ತಿನಾ ಅಥವಾ ಡಯಾಬಿಟೀಸ್ನಿಂದ ಸಾಯೋರ್ ಸಂಖ್ಯೆ ಜಾಸ್ತಿನಾ? ನಮ್ಮ ಮೆದುಳು ತಕ್ಷಣ ವಿಮಾನ ಅಪಘಾತ ಅಂತ ಅನ್ಕೊಳ್ಳತ್ತೆ. ಯಾಕಂದ್ರೆ ಟಿವಿಯಲ್ಲಿ, ನ್ಯೂಸ್ನಲ್ಲಿ ಎಲ್ಲಾದ್ರೂ ಒಂದು ವಿಮಾನ ಬಿದ್ರೆ ಅದನ್ನ ದಿನಗಟ್ಟಲೆ ತೋರಿಸ್ತಾರೆ. ಅದು ನಮಗೆ ಬೇಗ ನೆನಪಿಗೆ ಬರುತ್ತೆ. ಆದ್ರೆ ಸತ್ಯ ಏನಂದ್ರೆ ವಿಮಾನ ಅಪಘಾತಕ್ಕಿಂತ ಡಯಾಬಿಟೀಸ್ನಿಂದ ಸಾಯೋರ್ ಸಂಖ್ಯೆ 1000 ಪಟ್ಟು ಜಾಸ್ತಿ ಇರುತ್ತೆ. ನಮಗೆ ಯಾವುದು ಸುಲಭವಾಗಿ ನೆನಪಿಗೆ ಬರುತ್ತೋ ಅದೇ ಈ ಜಗತ್ತಿನಲ್ಲಿ ಅತಿ ಹೆಚ್ಚು ನಡೆಯುತ್ತೆ ಅಂತ ನಮ್ಮ ಮೆದುಳು ನಿರ್ಧಾರ ಮಾಡಿಬಿಡತ್ತೆ. ಇದನ್ನೇ ಅವೈಲಬಿಲಿಟಿ ಹ್ಯೂರಿಸ್ಟಿಕ್ ಅಂತಾರೆ.
ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರನ್ನೂ ಕೇಳಲಾಗುತ್ತೆ. ಮನೆ ಕ್ಲೀನ್ ಮಾಡೋದ್ರಲ್ಲಿ ನಿಮ್ಮ ಕೊಡುಗೆ ಎಷ್ಟು ಶೇಕಡಾ ಅಂತ. ಇಬ್ಬರ ಉತ್ತರಗಳನ್ನ ಕೂಡ್ಸಿದ್ರೆ ಅದು 100%ಗಿಂತ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಗಂಡನಿಗೆ ತಾನು ಕಸ ಗುಡಿಸಿದ್ದು ಮಾತ್ರ ನೆನ್ಪಿರತ್ತೆ. ಹೆಂಡತಿ ಇಡೀ ದಿನ ಮಾಡಿರೋ ಕೆಲಸ ಕಣ್ಣಿಗೆ ಕಾಣಲ್ಲ. ಹೆಂಡತಿಗೂ ಅಷ್ಟೇ, ತಾನು ಮಾಡಿದ್ದು ಮಾತ್ರ ನೆನ್ಪಿರತ್ತೆ. ಬಿಸ್ನೆಸ್ ಮೀಟಿಂಗ್ನಲ್ಲೂ ಅಷ್ಟೇ, ಯಾರು ಮೊದಲು ಮಾತಾಡ್ತಾರೋ, ಯಾರ ಐಡಿಯಾ ಸದ್ಯಕ್ಕೆ ಟ್ರೆಂಡಿಂಗ್ ಆಗಿದೆಯೋ ಅದನ್ನೇ ಎಲ್ಲರೂ ಒಪ್ಕೊಳ್ತಾರೆ. ಲಾಂಗ್ ಟರ್ಮ್ ರಿಸ್ಕ್ ಬಗ್ಗೆ ಯಾರೂ ಯೋಚಿಸಲ್ಲ. ಅಧ್ಯಾಯ 9. ರೆಗ್ರೆಷನ್ ಟು ದ ಮೀನ್. ಸರಾಸರಿಗೆ ಮರಳುವ ಪ್ರಕೃತಿಯ ನಿಯಮ. ರೆಗ್ರೆಷನ್ ಟು ದ ಮೀನ್. ಒಬ್ಬ ಫ್ಲೈಟ್ ಇನ್ಸ್ಟ್ರಕ್ಟರ್ ಲೇಖಕರ ಹತ್ರ ಬಂದು ಹೇಳ್ತಾರೆ, ನಾನು ಪೈಲಟ್ಗಳು ಅದ್ಭುತವಾಗಿ ಫ್ಲೈಟ್ ಓಡಿಸಿದಾಗ ಹೊಗಳಿದ್ರೆ ಮುಂದಿನ ಬಾರಿ ಅವರು ಕೆಟ್ಟದಾಗಿ ಓಡಿಸ್ತಾರೆ. ಅದೇ ಅವರು ಕೆಟ್ಟದಾಗಿ ಓಡಿಸಿದಾಗ ಬೈದರೆ ಮುಂದಿನ ಬಾರಿ ಚೆನ್ನಾಗಿ ಓಡಿಸ್ತಾರೆ. ಅಂದ್ರೆ ಬೈಯೋದೇ ಬೆಸ್ಟ್ ಟ್ರೈನಿಂಗ್ ಅಲ್ವಾ ಅಂತ. ಲೇಖಕರು ಹೇಳ್ತಾರೆ, ಖಂಡಿತ ಇಲ್ಲ ಮಿತ್ರರೇ, ಇದು ಪ್ರಕೃತಿಯ ನಿಯಮ. ಇದನ್ನ ರೆಗ್ರೆಷನ್ ಟು ದ ಮೀನ್ ಅಂತಾರೆ. ಅಂದ್ರೆ ಯಾವುದೇ ಒಂದು ಅತಿ ಉನ್ನತವಾದ ಅಥವಾ ಅತಿ ಕೆಟ್ಟದಾದ ಪರ್ಫಾರ್ಮೆನ್ಸ್ ನಡೆದರೆ ಮುಂದಿನ ಬಾರಿ ಅದು ತನ್ನ ನಾರ್ಮಲ್ ಅಥವಾ ಸರಾಸರಿ ಮಟ್ಟಕ್ಕೆ ಮರಳಲೇಬೇಕು. ಅವತ್ತು ಆ ಪೈಲಟ್ ಅದ್ಭುತವಾಗಿ ಓಡಿಸಿದ್ದು ಆತನ ಅದೃಷ್ಟ ಮತ್ತು ಆ ದಿನದ ಮೂಡ್. ಅದು ಅತಿ ಉನ್ನತ ಮಟ್ಟ. ಮುಂದಿನ ಬಾರಿ ಆತ ತನ್ನ ನಾರ್ಮಲ್ ಮಟ್ಟಕ್ಕೆ ಬರಲೇಬೇಕು. ಅದಕ್ಕೆ ಇನ್ಸ್ಟ್ರಕ್ಟರ್ ಹೊಗಳಿದ್ದಕ್ಕೂ ಸಂಬಂಧ ಇಲ್ಲ. ಹಾಗೆಯೇ ಆತ ಕೆಟ್ಟದಾಗಿ ಓಡಿಸಿದಾಗ ಆ ದಿನ ಆತನ ಬ್ಯಾಡ್ ಡೇ ಆಗಿತ್ತು. ಮುಂದಿನ ಬಾರಿ ಆತ ಇಂಪ್ರೂವ್ ಆಗಲೇಬೇಕು. ನಾವು ಜೀವನದಲ್ಲಿ ಯಾರನ್ನೋ ತುಂಬಾ ಹೊಗಳಿಬಿಡ್ತೀವಿ. ಆಮೇಲೆ ಅವರು ಸಾಧಾರಣ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅವನಿಗೆ ಅಹಂಕಾರ ಬಂತು ಅಂತೀವಿ. ಯಾರೋ ಒಂದು ಬಾರಿ ಫೇಲ್ ಆದಾಗ ಜಗತ್ತೇ ಮುಗೀತು ಅಂತ ಬೈದ್ಬಿಡ್ತೀವಿ. ಆದರೆ ಪ್ರಕೃತಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ನಮಗೆ ಮರ್ತೋಗಿರುತ್ತೆ. ಅಧ್ಯಾಯ 10. 2 ಆತ್ಮಗಳ ಕಥೆ. ಅನುಭವಿಸುವವನು ಮತ್ತು ನೆನಪಿಟ್ಟುಕೊಳ್ಳುವವನು. ದ ಟೂ ಸೆಲ್ವ್ಸ್. ಕೊನೆಯದಾಗಿ ಲೇಖಕರು ನಮ್ಮ ಮನಸ್ಸಿನಲ್ಲಿರೋ ಇನ್ನೊಂದು ದೊಡ್ಡ ವಿರೋಧಾಭಾಸವನ್ನ ಬಿಚ್ಚಿಡ್ತಾರೆ. ನಮ್ಮಲ್ಲಿ ಇಬ್ಬರು ತಾವೇ ಇದ್ದಾರೆ. ಒಬ್ಬ ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್, ಅಂದ್ರೆ ಸದ್ಯದ ಪರಿಸ್ಥಿತಿಯನ್ನ ಅನುಭವಿಸುವ ಆತ್ಮ. ಇನ್ನೊಬ್ಬ ರಿಮೆಂಬರಿಂಗ್ ಸೆಲ್ಫ್, ಅಂದ್ರೆ ಗತಕಾಲವನ್ನ ನೆನಪಿಟ್ಟುಕೊಳ್ಳುವ ಆತ್ಮ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ನೀವು ಒಂದು ಅದ್ಭುತವಾದ ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗಿದ್ದೀರಾ ಅನ್ಕೊಳ್ಳಿ. 55 ನಿಮಿಷಗಳ ಕಾಲ ಸ್ವರ್ಗ ಸುಖ ಅನುಭವಿಸ್ತೀರಾ. ಆದರೆ ಕೊನೆಯ 5 ನಿಮಿಷದಲ್ಲಿ ಸ್ಪೀಕರ್ನಲ್ಲಿ ಏನೋ ತೊಂದರೆಯಾಗಿ ತುಂಬಾ ಕಿರಿಕಿರಿ ಉಂಟು ಮಾಡುವ ಕರ್ಕಶ ಶಬ್ದ ಬರುತ್ತೆ. ಈಗ ಮನೆಗೆ ಬಂದು ಯಾರಾದ್ರೂ ಕೇಳಿದ್ರೆ ನೀವ್ ಏನ್ ಹೇಳ್ತೀರಾ? ಛೇ, ಇಡೀ ಕಾನ್ಸರ್ಟ್ ಹಾಳಾಗ್ಹೋಯ್ತು ಅಂತೀರಾ. ಯೋಚನೆ ಮಾಡಿ, ಆ 55 ನಿಮಿಷ ನಿಮ್ಮ ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್ ಎಷ್ಟು ಆನಂದಪಟ್ಟಿತ್ತು. ಆದ್ರೆ ನಿಮ್ಮ ರಿಮೆಂಬರಿಂಗ್ ಸೆಲ್ಫ್ ಕೇವಲ ಆ ಕೊನೆಯ ನೆಗೆಟಿವ್ ಎಂಡಿಂಗ್ ಅನ್ನ ಮಾತ್ರ ನೆನಪಿನಲ್ಲಿಟ್ಕೊಂಡು ಇಡೀ ಪ್ರೋಗ್ರಾಂ ಕೆಟ್ಟದಾಗಿತ್ತು ಅಂತ ತೀರ್ಪು ಕೊಟ್ಬಿಡ್ತು. ನಮ್ಮ ಮೆದುಳು ಒಂದು ಘಟನೆಯ ಕೇವಲ 2 ವಿಷಯಗಳನ್ನ ನೆನಪಿಟ್ಕೊಳ್ಳುತ್ತೆ. ಒಂದು, ಅದರ ಪೀಕ್, ಅಂದ್ರೆ ಅತಿ ಹೆಚ್ಚು ಎಮೋಷನ್ ಇದ್ದ ಕ್ಷಣ, ಮತ್ತು ಅದರ ಎಂಡ್, ಅಂದ್ರೆ ಮುಕ್ತಾಯ. ಇದನ್ನ ಪೀಕ್ ಎಂಡ್ ರೂಲ್ ಅಂತಾರೆ. ನಾವು ಪ್ರವಾಸಕ್ಕೆ ಹೋದಾಗ ಇಡೀ ದಿನ ಕಷ್ಟಪಟ್ಟರು ಕೊನೆಯಲ್ಲಿ ಒಂದು ಸಣ್ಣ ಗಿಫ್ಟ್ ಸಿಕ್ಕ್ರೆ ಪ್ರವಾಸ ಸೂಪರ್ ಆಗಿತ್ತು ಅಂತೀವಿ. ಜೀವನದ ಸಂತೋಷ ಇರೋದು ಆಯಾ ಕ್ಷಣವನ್ನ ಅನುಭವಿಸುವುದರಲ್ಲಿ, ಬರೀ ನೆನಪುಗಳನ್ನ ಕಲೆ ಹಾಕುವುದರಲ್ಲಿ ಅಲ್ಲ. ಯೋಚನೆ ಮಾಡಿ, ಆ 55 ನಿಮಿಷ ನಿಮ್ಮ ಎಕ್ಸ್ಪೀರಿಯನ್ಸಿಂಗ್ ಸೆಲ್ಫ್ ಎಷ್ಟು ಆನಂದಪಟ್ಟಿತ್ತು. ಆದ್ರೆ ನಿಮ್ಮ ರಿಮೆಂಬರಿಂಗ್ ಸೆಲ್ಫ್ ಕೇವಲ ಆ ಕೊನೆಯ ನೆಗೆಟಿವ್ ಎಂಡಿಂಗ್ ಅನ್ನ ಮಾತ್ರ ನೆನಪಿನಲ್ಲಿಟ್ಕೊಂಡು ಇಡೀ ಪ್ರೋಗ್ರಾಂ ಕೆಟ್ಟದಾಗಿತ್ತು ಅಂತ ತೀರ್ಪು ಕೊಟ್ಬಿಡ್ತು. ನಮ್ಮ ಮೆದುಳು ಒಂದು ಘಟನೆಯ ಕೇವಲ 2 ವಿಷಯಗಳನ್ನ ನೆನಪಿಟ್ಕೊಳ್ಳುತ್ತೆ. ಒಂದು, ಅದರ ಪೀಕ್, ಅಂದ್ರೆ ಅತಿ ಹೆಚ್ಚು ಎಮೋಷನ್ ಇದ್ದ ಕ್ಷಣ, ಮತ್ತು ಅದರ ಎಂಡ್, ಅಂದ್ರೆ ಮುಕ್ತಾಯ. ಇದನ್ನ ಪೀಕ್ ಎಂಡ್ ರೂಲ್ ಅಂತಾರೆ. ನಾವು ಪ್ರವಾಸಕ್ಕೆ ಹೋದಾಗ ಇಡೀ ದಿನ ಕಷ್ಟಪಟ್ಟರು ಕೊನೆಯಲ್ಲಿ ಒಂದು ಸಣ್ಣ ಗಿಫ್ಟ್ ಸಿಕ್ಕ್ರೆ ಪ್ರವಾಸ ಸೂಪರ್ ಆಗಿತ್ತು ಅಂತೀವಿ. ಜೀವನದ ಸಂತೋಷ ಇರೋದು ಆಯಾ ಕ್ಷಣವನ್ನ ಅನುಭವಿಸುವುದರಲ್ಲಿ, ಬರೀ ನೆನಪುಗಳನ್ನ ಕಲೆ ಹಾಕುವುದರಲ್ಲಿ ಅಲ್ಲ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಕೇಳಿದ ವಿಷಯಗಳು ನಿಮ್ಮ ಮೆದುಳಿಗೆ ಒಂದು ಹೊಸ ದಿಕ್ಸೂಚಿಯನ್ನ ಕೊಟ್ಟಿದೆ ಅಲ್ವಾ? ಆದ್ರೆ ನಿಲ್ಲಿ, ಕೇವಲ ಜ್ಞಾನ ಪಡ್ಕೊಂಡ್ರೆ ಸಾಲದು, ಅದನ್ನ ಲೈಫ್ನಲ್ಲಿ ಅಪ್ಲೈ ಮಾಡಬೇಕು. ಈಗ ನಾವು ಕೊನೆಯದಾಗಿ ಈ ಇಡೀ ಪುಸ್ತಕ ನಮಗೆ ಕಲಿಸಿಕೊಡುವ ಅತಿ ಮುಖ್ಯವಾದ ಲೈಫ್ ಲೆಸನ್ಸ್ ಮತ್ತು ನಿಮ್ಮ ಸಿಸ್ಟಮ್ 2 ಅನ್ನ ಹೇಗೆ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ಸಮ್ಮರಿಯಲ್ಲಿ ತಿಳಿಯೋಣ. ಕಣ್ಣು ಮುಚ್ಚಿ ಆಳವಾಗಿ ಯೋಚಿಸಿ. ಹಾಗಾದ್ರೆ ಸ್ನೇಹಿತರೆ,
ಈ ಜಗತ್ತಿನ ಶ್ರೇಷ್ಠ ಪುಸ್ತಕ ನಮಗೆ ಕೊಡುವ ಅಂತಿಮ ಸಂದೇಶ ಏನಪ್ಪಾ ಅಂದ್ರೆ, ನಿಮ್ಮ ಆತುರದ ನಿರ್ಧಾರಗಳಿಗೆ, ಕೋಪಕ್ಕೆ, ತಪ್ಪು ಕಲ್ಪನೆಗಳಿಗೆ ಕಾರಣವಾಗುವ ಸಿಸ್ಟಮ್ 1 ಅನ್ನ ಸಂಪೂರ್ಣವಾಗಿ ನಂಬಬೇಡಿ. ಯಾವಾಗ ಜೀವನದಲ್ಲಿ ದೊಡ್ಡ ನಿರ್ಧಾರ ತಗೋಬೇಕು, ಅದು ಹಣ ಹೂಡಿಕೆ ಇರಬಹುದು, ಮದುವೆ ಇರಬಹುದು, ಬಿಸ್ನೆಸ್ ಇರಬಹುದು, ಆವಾಗ ಸ್ವಲ್ಪ ನಿಧಾನಿಸಿ. ನಿಮ್ಮ ಸಿಸ್ಟಮ್ 2ಗೆ ಕೆಲಸ ಕೊಡಿ. ಪ್ರಶ್ನೆಗಳನ್ನ ಕೇಳಿ. ನಾನು ನೋಡ್ತಾ ಇರೋದು ಕೇವಲ ಒಂದು ಮುಖ ಮಾತ್ರನಾ? ಇದರ ಹಿಂದೆ ಬೇರೆ ಸತ್ಯ ಇದೆಯಾ ಅಂತ ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ. ನಿಮ್ಮ ಮೆದುಳಿನ ಸೋಮಾರಿತನವನ್ನ ಗೆದ್ದ ದಿನವೇ ನೀವು ಜೀವನದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಾ. ನಿಮಗೆ ಈ ಅದ್ಭುತ ಆಡಿಯೋ ಬುಕ್ ಇಷ್ಟ ಆಗಿದ್ರೆ, ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಈಗ್ಲೇ ಆ ಲೈಕ್ ಬಟನ್ ಒತ್ತಿ. ಈ ಜ್ಞಾನ ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ತಲುಪಲಿ. ಹಾಗಾಗಿ ತಪ್ಪದೇ ಈ ವಿಡಿಯೋವನ್ನು ಕನಿಷ್ಠ 5 ಜನಕ್ಕೆ ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಅತ್ಯಂತ ಇಷ್ಟವಾದ ಮತ್ತು ನಿಮ್ಮ ಜೀವನಕ್ಕೆ ಕನೆಕ್ಟ್ ಆದ ಲೈಫ್ ಲೆಸನ್ ಯಾವುದು ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ನಮಗೊಂದು ದೊಡ್ಡ ಪ್ರೇರಣೆ. ಮುಂದಿನ ವಾರ ಮತ್ತೊಂದು ಅದ್ಭುತ ಪುಸ್ತಕದ ವಿಚಾರದೊಂದಿಗೆ ಸಿಗೋಣ. ನೆನಪಿಡಿ, ನಿಮ್ಮ ಆಂತರಿಕ ಪ್ರಪಂಚವೇ ನಿಮ್ಮ ವಾಸ್ತವ. ನಿಮ್ಮ ಹೊರಗಿನ ಪ್ರಪಂಚವು ನಿಮ್ಮ ಆಂತರಿಕ ಪ್ರಪಂಚದ ಪ್ರತಿಬಿಂಬವಾಗಿದೆ. ಧನ್ಯವಾದಗಳು. ಶುಭ ದಿನ.